ನಿರ್ಲಕ್ಷ್ಯ ಮಾಡೋದು ಇಲ್ಲೇನು ಜನ ದಾಟ್ರದಾರ ಏನೇ ನಾವು ಹೇಳಿದ್ದೆ ಫೈನಲ್ ನಾವು ಏನು ಮಾಡಿದ್ದು ನಡೀತದೆ ತಿಳ್ಕೊಂಡು ಸರ್ಕಾರ ಏನಾದರೂ ಕಿತಾಪತಿ ಮಾಡಕತ್ರ ಬಿಜಾಪುರ ಜಿಲ್ಲೆ ಜನರ ಶಕ್ತಿ ಏನದ ಹೋರಾಟ ಶಕ್ತಿ ಅನ್ನೋದು ನಾವು ಮುಂದಿನ ದಿನಮಾನಗಳು ತೋರಿಸ್ಬಿಡ್ತೇವೆ. ಇನ್ನೇನು 1 ವರ್ಷ ಹಾಕೋದು 2 ವರ್ಷ ಹಾಕೋದು ಎಲ್ಲಿ ತನಕ ಹೋಗ್ಲಿ ಆಗಲಿ ನಮ್ಮ ಹೋರಾಟ ನಮ್ಮ ಜೀವನ ಈ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಂತ ಮುಡಿಪಿಟ್ರು ಸಹಿತ ನಾವು ಹೆದರ ಅವಶ್ಯಕತೆ ಇಲ್ಲ. ಈ ಥರ ನಾವು ಈ ವೇದಿಕೆಯಿಂದ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಪಡ್ಕೊಂಡೇ ಮನೆಗೆ ಹೋಗ್ತೇವೆ ಇಲ್ಲ ನಮ್ಮಲ್ಲಿ ಹಣ ಹೋದ್ರೆ ನಾವು ಹಿಂದೆ ಜೀವಕ್ಕೆ ಹೆದರೋದಿಲ್ಲ ಅಂತಕ್ಕಂಥ ಮಾತನ್ನ ಸರ್ಕಾರಕ್ಕೆ ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದೇವೆ. ಸ್ಥಳೀಯ ಶಾಸಕರು ಕೂಡ ಬರಬೇಕು. ಇಲ್ಲಿ ಯಾರು ಮಣತನ ಹಚ್ಚೋದು ಮತ್ತು ಒಂದೇನು ತಮ್ಮದೇ ಆದಂತ ಒಂದು ಗತ್ತನ್ನು ಬಿಡಬೇಕಿಲ್ಲಿ. ಯಾಕಂದ್ರೆ ಜನರಿಂದ ಆಯ್ಕೆ ಆಗೋದವ್ರು ಜನ ಹಿತವನ್ನ ಕಾಪಾಡ್ತಾರೋ ಯಾರು ನಿಜವಂತ ಶಾಸಕರವರು ಹೇಳಿ ಕರೆಸ್ಕೊಳ್ಳೋದು ನಿರ್ಲಕ್ಷ್ಯ ಮಾಡೋದು ಇಲ್ಲೇನು ಜನ ದಾಟ್ರದಾರ ಏನೇ ನಾವು ಹೇಳಿದ್ದೆ ಫೈನಲ್ ನಾವು ಏನು ಮಾಡಿದ್ದು ನಡೀತದೆ ತಿಳ್ಕೊಂಡು ಸರ್ಕಾರ ಏನಾದರೂ ಕಿತಾಪತಿ ಮಾಡಕತ್ರ ಬಿಜಾಪುರ ಜಿಲ್ಲೆ ಜನರ ಶಕ್ತಿ ಏನದ ಹೋರಾಟ ಶಕ್ತಿ ಅನ್ನೋದು ನಾವು ಮುಂದಿನ ದಿನಮಾನಗಳು ತೋರಿಸ್ಬಿಡ್ತೇವೆ. ಇನ್ನೇನು 1 ವರ್ಷ ಹಾಕೋದು 2 ವರ್ಷ ಹಾಕೋದು ಎಲ್ಲಿ ತನಕ ಹೋಗ್ಲಿ ಆಗಲಿ ನಮ್ಮ ಹೋರಾಟ ನಮ್ಮ ಜೀವನ ಈ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಂತ ಮುಡಿಪಿಟ್ರು ಸಹಿತ ನಾವು ಹೆದರ ಅವಶ್ಯಕತೆ ಇಲ್ಲ. ಈ ಥರ ನಾವು ಈ ವೇದಿಕೆಯಿಂದ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಪಡ್ಕೊಂಡೇ ಮನೆಗೆ ಹೋಗ್ತೇವೆ ಇಲ್ಲ ನಮ್ಮಲ್ಲಿ ಹಣ ಹೋದ್ರೆ ನಾವು ಹಿಂದೆ ಜೀವಕ್ಕೆ ಹೆದರೋದಿಲ್ಲ ಅಂತಕ್ಕಂಥ ಮಾತನ್ನ ಸರ್ಕಾರಕ್ಕೆ ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದೇವೆ. ಸ್ಥಳೀಯ ಶಾಸಕರು ಕೂಡ ಬರಬೇಕು. ಇಲ್ಲಿ ಯಾರು ಮಣತನ ಹಚ್ಚೋದು ಮತ್ತು ಒಂದೇನು ತಮ್ಮದೇ ಆದಂತ ಒಂದು ಗತ್ತನ್ನು ಬಿಡಬೇಕಿಲ್ಲಿ. ಯಾಕಂದ್ರೆ ಜನರಿಂದ ಆಯ್ಕೆ ಆಗೋದವ್ರು ಜನ ಹಿತವನ್ನ ಕಾಪಾಡ್ತಾರೋ ಯಾರು ನಿಜವಂತ ಶಾಸಕರವರು ಹೇಳಿ ಕರೆಸ್ಕೊಳ್ಳೋದು